ನಮಸ್ಕಾರ ಸ್ನೇಹಿತರೆ. ನಾನು ಈ ದಿನ ನಿಮಗೆ ಒಬ್ಬರು ನಮ್ಮ ಆಶ್ರಮಕ್ಕೊಂದು ಹೊಸ ಅತಿಥಿ ಬಂದಿದ್ದಾರೆ. ಅವರನ್ನು ನಿಮಗೆ ಪರಿಚಯ ಮಾಡಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವರು ಬಂದ್ಬಿಟ್ಟು ರೋಷನ್ ಅಂತೇಳಿ ಹೆಸರು. ಇವರನ್ನು ರಾತ್ರಿ ನಿನ್ನೆ ಒಂದು 11:30-12 ಗಂಟೆ ಸಮಯದಲ್ಲಿ ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಹದ್ದು ಬಸ್ನ ರೌಂಡ್ಸ್ನಲ್ಲಿರುವಾಗ ನಮ್ಮ ಮತ್ತಾಯಿ ಸರ್ ಅವರ ಗಮನಕ್ಕೆ ಬಂದು ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಮಾಹಿತಿ ತಿಳಿಸಿ ಅಲ್ಲಿನ ಸ್ಟೇಷನ್ ಮುಖಾಂತರ ಇವತ್ತು ನಮ್ಮ ಆಶ್ರಮಕ್ಕೆ ಕಳಿಸ್ಕೊಟ್ಟಿದ್ದಾರೆ ನಿನ್ನೆ ರಾತ್ರಿನೇ. ಅವ್ರನ್ನ ನಿಮಗೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ರನ್ನ ಯಾರು ಏನು ಅನ್ನೋದನ್ನು ನೀವು ಮಾತಾಡ್ಸೋಣ. ಅವ್ರ ಹೆಸರು ಬಂದುಬಿಟ್ಟು ರೋಷನ್ ಅಂತ ಹೇಳಿದ್ದಾರೆ. ನಿನ್ನೆ ಏನೂ ಅಷ್ಟು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇವತ್ತೊಂದು ಸ್ವಲ್ಪ ಎಲ್ಲ ಚೇತರಿಕೆ ಕಂಡಿದ್ದಾರೆ. ಇವತ್ತು ಸ್ವಲ್ಪ ಮಾಹಿತಿಯನ್ನು ಕೊಡ್ತಿದ್ದಾರೆ. ಅವರು ಕನ್ನಡ ಗೊತ್ತಿಲ್ಲ, ಮಲಯಾಳಂ. ನಾನು ಅವರು ಮಾತಾಡೋದನ್ನು ನಿಮಗೆ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ, ನೋಡೋಣ. ಎಂದ ಪೇರೆಂದ? ರೋಷನ್. ಹೆಸರು ಬಂದುಬಿಟ್ಟು ರೋಷನ್ ಅಂತೇಳಿ. ಅಪ್ಪನ പേര് ನಜೀಬ್ ಅಂತೇಳಿ ತಂದೆ ಹೆಸರು. ಮೂಲತಃ ಮುಸಲ್ಮಾನ್ ವ್ಯಕ್ತಿ. ಅವರು ತಂದೆ ಹೆಸರು ನಜೀಬ್ ಅಂತೇಳಿ. ಅಮ್ಮನ പേര് ಶೈಲಾಜ್ ಅಂತೇಳಿ ಅಮ್ಮನ ಹೆಸರು. ನೀವು ಯಾರು വീട്ടിൽ ആരൊക്കെ ഉള്ളത്? ಅನಿಯನ್ ಎಂತ ಇದ್ಕೊಂಡಿಗಿನ ಬೋಲನೆ. ಇವರು ಒಬ್ಬರು ತಮ್ಮ ಇದ್ದಾರಂತೆ. ಇವರು ಕೇರಳ ಬಂದ್ಬಿಟ್ಟು ಮೂಲತಃ ಊರು ಕೇರಳದಲ್ಲಿ ಸರ್ ಎರ್ನಾകുളത്തിൻ്റെ ಮಟ್ಟಂಜೇರಿ ಅಲ್ಲೇ. ಕೇರಳದಲ್ಲಿ ಎರ್ನಾകുളം ಎಂಬ ಸ್ಥಳದಲ್ಲಿ ಕೇರಳದಿಂದ ಅವರು ಭಾರಿ ದೂರದಿಂದ ಬಂದಿದ್ದಾರೆ. ಮಟ್ಟಾಂಜೇರಿ ಅಂತೇಳಿ ಕೇರಳ ಮಟ್ಟಾಂಜೇರಿ, ಎರ್ನಾകുളಂನ ಮಟ್ಟಾಂಜೇರಿ ಅನ್ನೋ ಸ್ಥಳದಲ್ಲಿದ್ದಾರೆ. ಇವರಿಗೊಬ್ಬರು ತಮ್ಮ ಇದ್ದಾರೆ ಅಂತೆ. ಇವರು ಮಾಡ್ತಾಯಿದ್ದ ವೃತ್ತಿ ಯಾವುದೋ ಸಮುದ್ರದಲ್ಲಿ ಮೀನನ್ನು ಬರುವಾಗ, ಸಮುದ್ರದಲ್ಲಿ ಬಂದರಲ್ಲಿ ಬರುವ ಮೀನನ್ನು ಶಿಫ್ಟಿಂಗು ಅಂದರೆ ಬಾಕ್ಸ್ಗಳಲ್ಲಿ ತುಂಬಿಬಿಟ್ಟು ಬೇರೆ ಗಾಡಿಗಳಿಗೆ ಲೋಡ್ ಮಾಡುವಂಥ ಕಾರ್ಯಕ್ರಮ ಮಾಡ್ತಿದ್ರಂತೆ. ಆಗಿರೋ ಸಂದರ್ಭದಲ್ಲಿ ಏನೋ ಸಣ್ಣ ವಿಚಾರಕ್ಕೆ ಮನೆ ಬಿಟ್ಟು ಇರೋ ಮಿಸ್ಸಸ್ ವಿಚಾರದಲ್ಲಿ ಏನೋ ಡಿಸ್ಟ್ರಿಬ್ಯೂಟರ್ ಮನಸ್ತಾಪಗೊಂಡು ಸುಮಾರು ಒಂದು 17 ವರ್ಷದಿಂದ ಇವರು ಮನೆ ಬಿಟ್ಟು ಬಂದಿದ್ದಾರಂತೆ. 17 ವರ್ಷದಿಂದ ಈಗ ಓಡಾಡ್ತಾ ಇದ್ದೀನಿ, ನಾನು ಸ್ವತಂತ್ರನಾಗಿ ಓಡಾಡ್ತಾ ಇದ್ದೀನಿ ಅಂತಲೇ ಇವತ್ತು ಕೇಳೋದು ಹೇಳ್ತಿದ್ದಾರೆ. എന്തുകൊണ്ടാണ് ഇവിടെ നോക്ക് ഒരു വീഡിയോ ആക്കുന്നുണ്ട്. അത് എന്തുകൊണ്ടാണ് വീട് വിട്ട് വന്നത്? അതെയല്ലേ? ಏನೂ ಇಲ್ಲ, ನಾನು ಸುಮ್ಮನೆ ಊರು ಬಿಟ್ಟು ಬಂದಿದ್ದೀನಿ, ಯಾವುದೋ ವಿಚಾರ ಇಲ್ಲ, ಯಾವುದೋ ಮನಸ್ತಾಪ. ನಿನ್ನೆ ನನಗೆ ನೈಟ್ ಬಂದಾಗ ಹೇಳಿದ್ರು ಮನಸ್ತಾಪ ವಿಚಾರವಾಗಿ ಮಿಸ್ಸಸ್ ಏನೋ 17 ವರ್ಷ ಮುಂಚೆ ಅವರು ಮಿಸ್ಸಸ್ ಮನೆ ಬಿಟ್ಟು ಹೋಗಿದ್ದಾರೆ ಅಂತೇಳಿ, ಇವರನ್ನು ಬಿಟ್ಟು ಹೋದ್ರಂತೆ. ಆ ಇದರಲ್ಲಿ ಫೀಲಿಂಗಲ್ಲೇ ಅವರು ಬಂದಿದ್ದಾರಂತೆ. ತಂದೆ ತಾಯಿ ಎಲ್ಲ ಅಪ್ಪನಮ್ಮ ಮರಿಸಿ ಹೋಗಿಂಡು, ತಂದೆ ತಾಯಿ ಎಲ್ಲ ತೀರೋಗಿದ್ದಾರಂತೆ, ಯಾರು ಇಲ್ಲ ಅಂತ ಇವರಿಗೆ. ಬಾಡಿಗೆ ಮನೇಲಿದ್ದರು. ಅಲ್ಲೇನೋ ಬಾಡಿಗೆ ಕಟ್ಟೋಕ್ಕಾಗದಿರೋ ಕಾರಣದಿಂದ ಮನೆಯ ಮಾಲೀಕ ಮನೆಯಿಂದ ಹೊರಗೆ ಹಾಕಿದ್ರಂತೆ. ಹಾಗೆ ಹೀಗೆ ಮನೆ ಬಿಟ್ಟು ಬಂದರು. ಇವತ್ತು ಇದೇ ಒಂದು ಈ ಬೆಡ್ಶೀಟನ್ನು ಹೇಗೆ ಹೊಚ್ಕೊಂಡಿದ್ರನ್ನ ತೋರಿಸ್ತೀನಿ. ಆ ಬೆಡ್ಶೀಟನ್ನು ಬಳಸಿದ್ರಲ್ಲ ಮಾಡಿ ನೋಡಿ, ಅವರೇ ತೋರಿಸ್ತಾರೆ. ನಿನ್ನೆ ಹೆಂಗೆ ಹೊಚ್ಕೊಂಡಿದ್ರು ಅಂತ ರಾತ್ರಿ ಅವರೇ ತೋರಿಸ್ತಾರೆ. തല മൂട്, നിലന്നല്ലേ മൂടി, ഇന്നലെ മൂടിൻ്റെ എവിടെ നിന്ന് ഇങ്ങനെ. ನೋಡಿ, ಈಗ ಬೆಡ್ಶೀಟ್ ಹಚ್ಕೊಳೋದೆ ಚಂದ ಅಂತಿದ್ದಾರೆ. ಇದಾಣ ಇಷ್ಟ ಅಲ್ಲೇ. ನಿನ್ನೇನು ಅಷ್ಟು ಮಾತಾಡೋ ಸಿಚುವೇಶನಲ್ಲಿ ಇರಲಿಲ್ಲ. ಹೆಸರೊಂದು ಹೇಳ್ತಾಯಿದ್ರು. ನಾನು ಹೀಗೆ ದೇಶ ನೋಡೋಕೆ ಬಂದಿದ್ದೀನಿ, ಊರು ನೋಡೋಕೆ ಬಂದಿದ್ದೀನಿ ಅಂದರು. ಹ್ಯಾಪಿಯಾಗಿದ್ದೀನಿ ಅಂತಲೂ ಹೇಳಿದ್ರು ನಿನ್ನೆ. ಬೇರೆ ಏನೂ ಸಮಸ್ಯೆ ಇಲ್ಲ, ಅದೇ ಮಾನಸಿಕ ಸ್ವಲ್ಪ ಸಮಸ್ಯೆ ಇದೆ. ನನ್ನ ಸ್ನೇಹಿತರೆ, ನಿಮ್ಮೆಲ್ಲರೂ ಕೇಳ್ಕೊಳ್ತಿರೋದು ಏನಂದರೆ, ದಯವಿಟ್ಟು ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಬೇರೆ ಉದ್ದೇಶ ಏನಿಲ್ಲ. ಇವರ ಸಂಬಂಧಿಕರನ್ನ ಯಾರನ್ನಾರು ಕಂಡು ಸಿಕ್ಕಿದ್ರೆ ನಮಗೆ ಇವರನ್ನು ಮನೆಗೆ ರೀಚ್ ಮಾಡ್ಬೋದು. ನೀವೆಲ್ಲ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ. ಜಾಸ್ತಿ ಜನ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿದಾಗ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಯಾವುದಾದ್ರು ಒಂದು ಕಾಲದಲ್ಲಿ ನಮ್ಮ ಅಣ್ಣ ತಮ್ಮ ಅಂತ ತಿಳ್ಕೊಂಡೇ ಶೇರ್ ಮಾಡಿ. ಎಲ್ಲೋ ಒಂದು ಕಾಲದಲ್ಲಿ ಇವರನ್ನು ಮನೆಗೆ ನಾವು ರೀಚ್ ಮಾಡೋ ಒಂದು ಇದಾಯಿತು ಅಂದರೆ ಅದೇ ಒಂದು ದೊಡ್ಡ ಪುಣ್ಯ ನೀವು ಮಾಡೋದು. ಧನ್ಯವಾದಗಳು.